ಹಲೋ ಅಸ್ಲಾಂ ವಲೈಕುಮ್ ಗೈಸ್. ಈಗ ಸಮಾಧಾನ ವ್ಲಾಗ್ ನಂಬರ್ 3 ಸಮಾಧಾನದ ಕುರಿತಾಗಿದೆ ಇವತ್ತಿನ ನಮ್ಮ ವಿಷಯ. ಮನುಷ್ಯನಿಗೆ ಅತ್ಯಂತ ಅಗತ್ಯ ಇರುವಂಥದ್ದು ಮತ್ತು ಅಪೇಕ್ಷಿಕವಾದಂತಹ ಒಂದು ವಿಷಯ ಆಗಿದೆ ಸಮಾಧಾನ. ಒಬ್ಬೊಬ್ಬನಿಗೆ ಒಂದೊಂದು ರೀತಿಯ ಸಮಾಧಾನ. ಕೆಲವರಿಗೆ ಮೂತ್ರ ಮಾಡಿದಾಗ, ಚಾಯ ಕುಡಿದಾಗ, ಕೆಲವರಿಗೆ ಚಾಯ ಕುಡಿದಾಗ, ಕೆಲವರಿಗೆ ನಿದ್ದೆ ಮಾಡಿದಾಗ, ಕೆಲವರಿಗೆ ಇಂತಹ ಒಂದು ವಾತಾವರಣವನ್ನು ಗಮನಿಸಿದಾಗ ಸಮಾಧಾನ ಉಂಟಾಗ್ತದೆ. ಸಮಾಧಾನದ ಕುರಿತು ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ಸಮಾಧಾನವೆಂಬುದು ಮನುಷ್ಯನ ಆತ್ಯಂತಿಕ ಜೀವನದ ಬೌದ್ಧಿಕವಾದಂತಹ ಒಂದು ಅವಶ್ಯಕತೆ ಹೇಳಿದ್ದಾರೆ. ನಿಮ್ಗೆ ಸಮಾಧಾನ ಸಿಕ್ಕದಿದ್ದರೆ ಸಮಾಧಾನವನ್ನು ನೀವು ಹುಡುಕಬೇಕು, ಅಥವಾ ಸಮಾಧಾನ ಸಿಕ್ಕದಿದ್ದಲ್ಲಿ ಸಮಾಧಾನವನ್ನು ಹುಡುಕಬೇಕು. ಸಮಾಧಾನವನ್ನು ಹುಡುಕಿಕೊಂಡು ಹೋದಂತಹ ಒಂದು ಬೌದ್ಧ ಬುದ್ಧಿ ವೃಕ್ಷದ ಕೆಳಗೆ ನಿಂತಾಗ ಆಗಿತ್ತು ಅವನಿಗೆ ಜ್ಞಾನೋದಯವಾಗಿರೋದು. ಹಾಗೆಯೇ ಹಲವಾರು ರೀತಿಯ ಜಾಗತಿಕ, ಈಗ ಟ್ರಂಪ್ ಆಗಲಿ, ನೆತನ್ಯಾಹು ಆಗಲಿ, ಎಲ್ಲರೂ ಕೂಡ ಹುಡುಕ್ತಾ ಇರೋದು ಸಮಾಧಾನ ಆಗಿದೆ. ಜಾಗತಿಕವಾಗಿ ವಿಶ್ವಸಂಸ್ಥೆ ಹುಡುಕ್ತಾ ಇರೋದು ಶಾಂತಿಯಾಗಿದೆ, ಸಮಾಧಾನವಾಗಿದೆ. ಯಾರು ಎಲ್ಲಿ ನೀವು ಮಾತನಾಡಿದರೂ, ಯಾರು ಎಲ್ಲಿ ನೀವು ಹುಡುಕಿದರೂ, ಜಾಗತಿಕವಾಗಿ ಜನರು ಸಂಚರಿಸ್ತಾ ಇರುವಂತಹ ಕೊನೆಯ ಸತ್ಯ ಏನು ಅಂತ ಹೇಳಿದರೆ ಅದು ಸಮಾಧಾನ. ಸಮಾಧಾನವನ್ನು ಕಂಡುಹಿಡಿಯುವುದು ಅಂತ ಹೇಳಿದರೆ, ಸಮಾಧಾನಕ್ಕಾಗಿ ಹೋರಾಡುವುದು ಅಂತ ಹೇಳಿದರೆ, ಸಮಾಧಾನದ ವಿರುದ್ಧವಾಗಿರುವಂಥ ಎಲ್ಲ ಪೈಶಾಚಿಕ ಶಕ್ತಿಗಳನ್ನು ನಿರ್ಮೂಲನೆ ಮಾಡುವುದಾಗಿದೆ ಸಮಾಧಾನದ ವಿರುದ್ಧಂತಹ ಆತ್ಯಂತಿಕವಾದಂಥ ಹೋರಾಟ. ಒಬ್ಬರಿಗೆ ಸಚಿವರಾದರೆ ಸಮಾಧಾನ, ಕೆಲವರಿಗೆ ಸಚಿವರಾಗದಿದ್ದರೆ ಸಮಾಧಾನ, ಇನ್ನೊಬ್ಬರಿಗೆ ಸಚಿವರನ್ನು ಕೆಳಗಿಳಿಸಿದರೆ ಸಮಾಧಾನ, ಕೆಲವರನ್ನು ಮೇಲಿಳಿಸಿದರೆ ಸಮಾಧಾನ. ಒಟ್ಟು ಸಮಾಧಾನ. ಕೆಲವರಿಗೆ ಮೈರಾವಣ ಪಾದ ಹೋದರೆ ಸಮಾಧಾನ, ಒಟ್ರಾಸಿ ಸಮಾಧಾನ. ಮುಂದಿನ ಸಂಚಿಕೆಯಲ್ಲಿ ಬೇಜಾರಿನ ಕುರಿತು, ಸಮಾಧಾನದ ತದ್ವಿರುದ್ಧವಾದಂತಹ ಜೀವನದ ಕುರಿತು ನಾವು ಚರ್ಚಿಸ್ತೇವೆ. ಬಾಯ್ ಬಾಯ್, ಗುಡ್ ನೈಟ್.